ದೇವಸ್ಥಾನದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಕಿರಣ್ ಜೊತೆಗಿದ್ದಾರೆ. ಕಿರಣ್, ಇದೀಗ ಭಕ್ತರಿಗೂ ಕೂಡ ಈ ಒಂದು ಗೊಂದಲಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಕ್ಲಾರಿಟಿ ಕೂಡ ಬಂದಂತಾಗಿದೆ. ಸೊ ಈ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಇರುವಂತಹ ಭಕ್ತರು ಏನು ಹೇಳ್ತಾರೆ? ಮಧುಕರ್, ಖಂಡಿತವಾಗ್ಲೂ ಕೂಡ ಧರ್ಮಸ್ಥಳಕ್ಕೆ ಇವತ್ತು ಮುಂಜಾನೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂಥದ್ದು. ಭಕ್ತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡುವಂಥ ವೇಳೆಯಲ್ಲಿ ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ. ಈಗ ಪಾತ್ರಧಾರಿಗಳ ಬಂಧನವಾಗಿದೆ, ಆದರೆ ಸೂತ್ರಧಾರಿಗಳ ಬಂಧನ ಆಗಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಭಕ್ತರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬಂದಂಥ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡುವಂಥ ವೇಳೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲಗಳಲ್ಲಿರಲಿಲ್ಲ. ಯಾಕೆಂದರೆ ಧರ್ಮ ಎಲ್ಲಿದೆ ಅಂದರೆ ಧರ್ಮಸ್ಥಳದಲ್ಲಿದೆ. ಹಾಗಾಗಿ ಈ ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಷಡ್ಯಂತ್ರ ಮಾಡಿದ್ರು ಅವರೆಲ್ಲರೂ ಕೂಡ ಸಾರ್ವಜನಿಕವಾಗಿ ಎಕ್ಸ್ಪೋಸ್ ಆಗಿರುವಂಥದ್ದು. ಹಾಗಾಗಿ ಈ ಸಾರ್ವಜನಿಕವಾಗಿ ಈಗಾಗಲೇ ಸಾಕಷ್ಟು ಸುಳ್ಳನ್ನು ಹೇಳಿದ್ದಾರೆ. ಆ ಸುಳ್ಳನ್ನು ಹೇಳಿರುವ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈಗ ಪಾತ್ರಧಾರಿಗಳ ಪತ್ತೆ ಹಚ್ಚಬೇಕು, ಪಾತ್ರಧಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿರುವಂಥದ್ದು. ಚಲೋ ಮೂಲಕವೂ ಕೂಡ ನೆಲಮಂಗಲದಿಂದ ಕೈ ಶಾಸಕ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ 2,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಬಂದಿರುವಂಥದ್ದು. ಅದರ ಜೊತೆಗೆ ಜೈ ಕರ್ನಾಟಕ ಸಂಘಟನೆ, ವಕೀಲರ ಸಂಘಟನೆಯಲ್ಲೂ ಕೂಡ ನೇತೃತ್ವದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿರುವಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.